ನಮಸ್ಕಾರ ಬಸ್ಸು, ಎಲ್ಲರೂ ಹೇಗಿದ್ದೀರಾ? ನಿಮ್ಗೆ ಬಿಡಿ ತುಂಬ ಸಖತ್ತಾಗಿ ಹೇಳ್ತೀರಾ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಇವತ್ತು ನಾನು ಇನ್ನೂ ಒಂದು ಹೊಸ ವಿಚಾರದ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಅಂದರೆ, ನಮ್ಮ ಮನೆ ದೇವ್ರಿಗೆ ದೇವಸ್ಥಾನಕ್ಕೆ ಇವತ್ತು ನಾವು ಹೋಗ್ತಿದ್ವಿ. ಸೊ ನಿಮ್ಮನ್ನು ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ದೇವಸ್ಥಾನ ಯಾವುದು, ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದೆಲ್ಲ ಪಕ್ಕಕ್ಕಿಟ್ರೆ ಇವತ್ತು ನಾವು ಹಳ್ಳಿಲಿದ್ದೀವಿ. ಸೊ ಹಳ್ಳಿ ಸೊಗಡನ್ನು, ನಮ್ಮ ಸೊಗಡನ್ನು ನಿಮಗೆ ಸ್ವಲ್ಪ ಪರಿಚಯ ಮಾಡಿಸೋಣ ಅಂತ. ಸೊ ಬೆಳಗ್ಗೆ ಎದ್ದಿದ್ದೀವಿ, ಸಮಯ ಈಗ ಒಂದು 7 ಗಂಟೆ. ಬನ್ನಿ ತೋಟದ ಕಡೆ ಒಂದೊಳ್ಳೆ ವಾಕ್ ಹೋಗಿ ಬರೋಣ. ಸೊ ನೀವು ನೋಡಿ ನಮ್ಮ ಕಡೆ ತೋಟ ಗಿಟ ಎಲ್ಲ ಹೇಗಿರುತ್ತೆ ಅಂತ. ಬನ್ನಿ ಹೋಗೋಣ. ಸೊ ಗೈಸ್, ಇವತ್ತು ನಮ್ಮ ಬ್ಲಾಗಲ್ಲಿ ನಿಮಗೆ ಇನ್ನೊಬ್ಬ ವ್ಯಕ್ತಿಯ ಪರಿಚಯವನ್ನು ನಾನು ನಿಮಗೆ ಮಾಡಿಸ್ಬೇಕು ಅಂತ ಹೊರಟಿದ್ದೀನಿ. ಇವನು ಕೂಡ ನನ್ನ ಜಿಗ್ರಿ ದೋಸ್ತು. ಆ್ಯಂಡ್ ಹೇಳಿದ್ದೆ ನಿಮಗೆ ಲಾಸ್ಟ್ ಕುಕ್ಕಿಂಗ್ ಬ್ಲಾಗಲ್ಲಿ, ಎಲ್ಲಿದೆಯಪ್ಪ ಕುಶಾಲ, ಒನ್ ಆಫ್ ದಿ ಬೆಸ್ಟ್ ಕುಕ್ ಇನ್ ಅವರ್ ಗ್ಯಾಂಗ್ ಅಂತ. ಸೊ ಅವನ್ನ ಇವತ್ತು ನಾನು ನಮ್ಮ ಬ್ಲಾಗಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಅವ್ನು ನನ್ನ ಜೊತೆಗಿರ್ತಾನೆ. ಬನ್ನಿ ಸಾರ್, ಬನ್ನಿ. ನೋಡಿ ಗೈಸ್, ಇವನೇ ನನ್ನ ಜಿಗ್ರಿ ದೋಸ್ತ್ ಕುಶಾಲ್ ಅಲಿಯಾಸ್. ಇವನಿಗೆ ತುಂಬ ಅಲಿಯಾಸ್ ಇದೆ, ಬಟ್ ರಿಲೇಟಿವ್ಸ್ ಕಾಲ್ ಹಿಮ್ ಕುಶಾಲ್. ಮಚ, ಮೈ ಮಚ. ಮಚ ಹೇಳು ಮಚ, ಹೇಗೆ ಅನಿಸ್ತಿದೆ ನಮ್ಮ ಯೂಟ್ಯೂಬ್ ಚಾನಲ್ಲು? ಮಚ, ಈಗ ನಾವು ನಮ್ಮ ಊರಿಗೆ ಬಂದಿದ್ದೀವಿ. ಹೇಗೆ ಅನಿಸ್ತಿದೆ ನಿಮಗೆ ವೈಬ್ಸು, ಫೀಲ್ಸ್ ಎಲ್ಲ? ನಮ್ಮೂರು ನೆಂಪಡ್ತಿದೆ. ಹೌದಾ? ಬಿಟ್ರೆ ಹಂಗೆ ಓಡೋಗ್ಬಿಡೋಣ ಅನಿಸ್ತಿದೆ. ಸಿಲ್ಲಿಂಗ್ ಬ್ರೋ. ಸೊ ಇವತ್ತಿನ ಬ್ಲಾಗಲ್ಲಿ ಫುಲ್ ಮಜಾ ಮಾಡೋಣ. ನಮ್ಮ ವ್ಯೂವರ್ಸ್ಗೆ ಒಳ್ಳೊಳ್ಳೆ ಕಂಟೆಂಟು, ಇನ್ಫಾರ್ಮೇಷನ್ನ ಕೊಡೋಣ. ಓಕೆ, ಏನಂತೀಯ? ಡನ್, ಡೀಲ್. ನಮ್ಮ ಹಳ್ಳಿ ಕಡೆ ಬೆಳಗ್ಗೆ ಎದ್ದ ತಕ್ಷಣ ಜನ ಏನು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ತೋಟದ ಕಡೆ ಅಂತೂ ಒಂದು ವಾಕ್ ಹೋಗ್ತಾರೆ. ಏನಕ್ಕಪ್ಪ ಅಂದರೆ, ನಮ್ಮದು ಮೂಲತಃ ಮಂಡ್ಯ ಜಿಲ್ಲೆ ಆಗಿದ್ದರಿಂದ ನಮ್ಮ ಕಡೆ ತೆಂಗು ಆ್ಯಂಡ್ ಅಡಿಕೆ ಸ್ವಲ್ಪ ಜಾಸ್ತಿ. ನಮ್ಮ ಕಡೆ ತೆಂಗು ಜಾಸ್ತಿ. ಸೊ ಕಾಯಿಗಳು ಕೆಡಿಸ್ತಿರ್ತಾರೆ, ಮತ್ತೆ ಕಾಯಿಗಳು ಬಿದ್ದಿರುತ್ತೆ. ಸೊ ಬಿದ್ದಿರೋ ಕಾಯಿಗಳನ್ನ ತೆಗೆದು ಮನೆ ಹತ್ರ ಹಾಕ್ತಾರೆ. ಇಲ್ಲ ಅಂದರೆ ಕಳ್ಳರ ಕಾಟ ಸ್ವಲ್ಪ ಜಾಸ್ತಿ, ಹೊತ್ಕೊಂಡು ಹೋಗ್ಬಿಡ್ತಾರೆ. ಆದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತಾರೋ ಬಿಡ್ತಾರೋ, ಮೊದಲು ತೋಟದ ಕಡೆ ಅಂತೂ ಒಂದು ವಾಕ್ ಹೋಗಿ ಬರ್ತಾರೆ. ಸೊ ನಾವು ಈಗ ನಮ್ಮ ತೋಟದ ಕಡೆ ಹೋಗ್ತಿದ್ವಿ. ಕಾಯಿಗೆ ಬಿದ್ದಿದ್ರೆ ನಾವು ಕೂಡ ತರೋಣ. ಸೊ ಗೈಸ್, ಇವನು ನನ್ನ ಕರಿಯ, ನಮ್ಮ ತಾತ ಸಾಕಿದ್ ನಾಯಿ ಗೈಸ್. ಸೊ ಇವನ ಹೆಸರು ಕರಿಯ ಅಂತ ನಮ್ಮ ತಾತನೇ ಇಟ್ಟಿದ್ದು. ಆ್ಯಂಡ್ ಹೇಗೆ ಅಂದರೆ, ಇವನಿಗೆ ನಾವು ಚೈನ್ ಹಾಕಲ್ಲ, ಅಥವಾ ಇವನಿಗೆ ಅಂತ ಒಂದು ಜಾಗ ಇಲ್ಲ. ನಾವು ವಟಾರನೇ ಇವನ ಮನೆ. ಬಟ್ ನಾವೆಲ್ಲೇ ಹೋಗಲಿ, ತೋಟಕ್ಕೆ ಹೋಗಲಿ, ಹೊರಗಡೆ ಹೋಗಲಿ, ಆ್ಯಂಡ್ ಇವಾಗ ಏನಂದರೆ, ನಾವು ಯಾರೂ ಯೂಶ್ವಲಿ ಮನೇಲಿರಲ್ಲ, ನಮ್ಮಮ್ಮ ಒಬ್ಬರೇ ಇರ್ತಾರೆ. ಸೊ ಅಂಥ ಟೈಮಲ್ಲಿ ನಮ್ಮಮ್ಮನ ಬಾಡಿ ಗಾರ್ಡ್ ಇದೆ ನಮ್ಮ ಕರಿಯ. ಒಳ್ಳೆ ಮನೆ ಮಗನ ಥರನೇ. ನಮ್ಮ ಮನೇಲಿ ಕೂಡ ಚೆನ್ನಾಗಿ ಸಾಕಿದ್ದಾರೆ. ಆ್ಯಂಡ್ ನಾನು ಬಂದಾಗೆಲ್ಲ ನನ್ನ ಜೊತೆನೂ ಬರ್ತಿರ್ತಾನೆ. ಆ್ಯಂಡ್ ಇವತ್ತು ಕೂಡ ಬಂದಿದ್ದಾನೆ. ನಮ್ಮ ಮನೆ ಅಲ್ವಾ? ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಒಂದು ಹಾಯ್ ಹೇಳು. ಹಾಯ್. ಸೊ ಭೂಮಿ ತಾಯಿ ಮಡ್ಲಲ್ಲಿ ನೀರು ಸಿಗಬೇಕು ಅಂದರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕಂತೆ. ನಮ್ಮ ಕಡೆ ಸಿಟಿಗಳಲ್ಲಿ ಎಷ್ಟೇ ಫಿಲ್ಟ್ರು, ಬಿಸ್ಲರಿ ಅಂತ ಇದ್ದರೂ, ನಮ್ಮ ಹಳ್ಳಿ ಕಡೆ ಈಗಲೂ ಕುಡಿಯೋದು ಈ ಬೋರ್ ನೀರುಗಳನ್ನ. ಸೊ ಆದರೂ ಯಾರಿಗೂ ಏನು ಕಾಯಿಲೆ ಬರೋಲ್ಲ, ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗೇ ಇರ್ತಾರೆ. ಆ್ಯಂಡ್ ತುಂಬ ಮನೆಗಳನ್ನ, ತುಂಬ ಜೀವನಗಳನ್ನ, ತುಂಬ ಜನರ ಬದುಕುಗಳನ್ನ ಕಟ್ಕೊಟ್ಟಿದೆ ಈ ನೀರು. ನೀರಿಗೆ ತುಂಬ ಮಹತ್ವತೆ ಇದೆ. ಕಾಪಾಡಿ, ಹಾಳು ಮಾಡಿಬಿಡಿ, ಆದಷ್ಟು ಉಳಿಸಿ. ಸೊ ಗೈಸ್, ನೀವು ನೋಡ್ತಿರ್ಬೋದು ಇಲ್ಲಿ ನಮ್ಮ ಕುಶಾಲ್, ನಮ್ಮ ಮಚ ಇಲ್ಲಿ ಕ್ರಿಕೆಟ್ ಆಡ್ತಿದ್ದಾನೆ. ಸೊ ನಾವು ಸಿಟಿ ಮಂದಿ ಅಥವಾ ಸಿಟಿ ಮಕ್ಕಳು ಎಷ್ಟೇ ಕಾಸ್ಟ್ಲಿ ಬ್ಯಾಟ್ ಇಟ್ಕೊಂಡು ಕ್ರಿಕೆಟ್ ಆಡ್ಬೋದು ಗೈಸ್, ಬಟ್ ಅವಾಗಿನ ಕಾಲದಲ್ಲಿ ಈ ಎಡಮಟ್ಟೆ ಬ್ಯಾಟ್ಗಳು ಇಟ್ಕೊಂಡು ನಾವು ಕ್ರಿಕೆಟ್ ಆಡ್ತಿದ್ದು, ಅದೊಂಥರ ಎಮೋಷನ್ ನಮ್ಮ ಕಡೆಗೆ. ಸೊ ಮಚ, ಹೌ ಆರ್ ಯು ಫೀಲಿಂಗ್ ಆಫ್ಟರ್ ಅ ಲಾಂಗ್ ಟೈಮ್ ಅಲ್ವಾ? ಸೊ ಡೋಂಟ್ ವರಿ, ನಮಗೂ ಟೈಮ್ ಬರ್ತದೆ. ಒಂದು ಟೈಮೆಲ್ಲ ಆಡೋಣ ಅಂತ ಹೇಳ್ತಾ ಬಾರಲ್ಲಿ ಕೆಲ್ಸಗಳಿದೆ ಇನ್ನು. ಆಗ ಇಲ್ಲಿ ಕಾಯಿ ತರೋಣ ಅಂತ ಬಂದ್ವಿ ಗೈಸ್. ಬಟ್ ಏನು ಮಾಡೋದು, ನಮ್ಮ ಮನೇಲಿ ಇಲ್ಲಿ ರೋಟ್ರಿ ಹೊಡಿಸ್ಬಿಟ್ಟಿದ್ದಾರೆ. ಅಂದರೆ ಮಣ್ಣು ಒಂದು ಮಟ್ಟದಲ್ಲಿರುತ್ತಲ್ಲ, ಅದು ಕೆಳಗೆ ಮೇಲೆ ಆಗಲಿ, ಮೇಲ್ಗಡೆ ಇರೋದು ಕೆಳಗಡೆ ಬರಲಿ, ಕೆಳಗಡೆ ಇರೋದು ಮೇಲ್ಗಡೆ ಹೋಗಲಿ ಅಂತ ರೋಟ್ರಿ ಹೊಡ್ಸೋ ಕಾರಣದಿಂದ ಇವರಾಗಲೇ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಬಟ್ ಸುಮ್ಮನೆ ನನ್ನ ತೋಟ ನೋಡ್ಕೊಂಬ ಅಂತ ಹೇಳಿದ್ದಾರೆ. ನಾನು ಕಾಯಿ ತರ್ತೀನಿ ಅಂತ ಬಂದುಬಿಟ್ಟೆ. ಪರವಾಗಿಲ್ಲ, ಮನೆಗೆಲ್ಲ ಸೇಫಾಗಿ ಸೇರಿದೆ, ಅಷ್ಟು ಸಾಕು. ನಮ್ಮ ತೋಟ ನೋಡೋದಂಗಾಯಿತು. ಸೊ ವಾಪಸ್ ಮನೆಗೆ ಹೋಗ್ತಿದ್ದೀವಿ.
ಮನೆಗೆ ಹೋದ್ಮೇಲೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಡೋಣ ಬನ್ನಿ. ಸೊ ಗೈಸ್, ಇವಳು ನಮ್ಮ ಮನೆ ಪಿಂಕಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರಿಗೆಲ್ಲ ಇವಳು ಗೊತ್ತಿರ್ತಾಳೆ, ಬಿಕಾಸ್ ಅವಾಗ ಇವ್ರ ಜೊತೆ ಆಟ ಆಡೋದೆಲ್ಲ ಆಗ್ತಿರ್ತೀನಿ. ಆ್ಯಂಡ್ ಒಂಥರ ಮನೆ ಮಗಳಿದ್ದಂಗೆ ನಮ್ಮ ಮನೇಲಿ ಸಾಕ್ತವ್ರೆ. ನನ್ನ ತಮ್ಮಂಗೆ ತುಂಬ ಪ್ರೀತಿ ಇವಳು ಕಟ್ರೆ. ಆ್ಯಂಡ್ ನನಗೂ ಬಂದಾಗೆಲ್ಲ ಜೊತೆಗೆ ಬಂದಂಗೆ ಕಂಪ್ನಿ ಕೊಡ್ತಿರ್ತಾಳೆ, ಹೆಗ್ಲ ಮೇಲೆಲ್ಲ ಕುತ್ಕೋತಾಳೆ. ಬಟ್ ಇವಾಗ ಸ್ವಲ್ಪ ದೊಡ್ಡೋಳಾಗ್ಬಿಟ್ಟಿದ್ದಾಳೆ ಸೈಜಲ್ಲಿ. ಸೊ ಹಾಗಾಗಿ ಶೀ ಇಸ್ ವೆರಿ ಕ್ಯೂಟ್, ನೋಡ್ಬೋದು ನೀವೇ. ಪಿಂಕಿ ಏನಮ್ಮ, ಆರಾಮಲ್ವಾ? ಸೊ ಗೈಸ್, ಈಗ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿದೆ. ಸೊ ಇಲ್ಲಿ ನೋಡ್ಬೋದು ನಮ್ಮ ಕುಶಾಲಣ್ಣ ಕೂಡ ತಲೆ ಒರೆಸ್ಕೋತಿದ್ದಾರೆ. ಮಚ್ಚಾ ಗೆಟ್ ಸೆಟ್ ರೆಡಿ ಪಕ್ಕ ನೋಡಿ ಗೈಸ್, ಎಣ್ಣೆ ಹೊಡೆದು ಎದ್ದಿರಂಗೆ ಅವನು. ಓಕೆ ಗೈಸ್, ಈಗ ನಾವು ದೇವಸ್ಥಾನಕ್ಕೆ ಹೊರಡ್ತಿದ್ದೀವಿ, ಬನ್ನಿ ಹೋಗೋಣ. ನಾವೀಗ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ನಮ್ಮ ಪಯಣವನ್ನು ಸಾಗಿಸ್ತಾ ಇದ್ದೀವಿ. ನಮ್ಮ ಕುಶಾಲಣ್ಣ ಗಾಡಿ ಓಡಿಸ್ತಾ ಇದ್ದಾರೆ, ನೀವು ನೋಡ್ಬೋದು. ಆ್ಯಂಡ್ ಗಾಡಿ ಮುಂದೆ ಕೂತಿದ್ದೀವಿ. ಸೊ ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ಬನ್ನಿ, ಗಾಡಿ ಏನೇನು ಸಿಗುತ್ತೆ ಎಲ್ಲ ನೋಡ್ಕೊಂಡು ಹೋಗೋಣ. ಸೊ ಗೈಸ್, ನಾನೀಗ ನಮ್ಮ ಕುಶಾಲಣ್ಣನ ಒಂದು ಜಾಗಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಕುಶಾಲಣ್ಣ ಬಾಯಿಲಿ, ನಮ್ಮ ಮಂಡ್ಯದಲ್ಲಿ ಏನು ಫೇಮಸ್ ಅಂತ ನಿಂಗೆ ಗೊತ್ತಾ? ಕಬ್ನಲ್ಲಿ ಕಬ್ಬು. ಸೊ ಮಂಡ್ಯಕ್ಕೆ ಬಂದಮೇಲೆ ಕಬ್ನಲ್ಲಿ ಕುಡಿದಂಗೆ ಹೋಗೋಕ್ಕಾಗುತ್ತಾ? ಸೊ ನಾವೀಗ ಇಲ್ಲೊಂದು ಕಬ್ನಾಲ್ ಅಂಗಡಿ ಹತ್ರ ಇದ್ದೀವಿ. ಬಾ ಮಚ್ಚ, ಕಬ್ನಾಲ್ ಟೇಸ್ಟ್ ನೋಡೋಣ. ಚೆನ್ನಾಗಿದೆ. ಕಬ್ನಾಲು ಆರೋಗ್ಯಕ್ಕೆ ಒಳ್ಳೆಯದು, ರೈತರಿಗೆ ಒಳ್ಳೆಯದು. ಕಬ್ನಾಲ್ ಬಿಂದಾಸ್ ಆಗಿದೆ. ಸೊ ಗಾಯ್ಸ್, ಈಗ ನಮ್ಮ ಪಯಣ ಚುಂಚನಗಿರಿಯ ದೇವಸ್ಥಾನದ ಕಡೆಗೆ, ನಮ್ಮ ಮನೆ ದೇವರಿನ ದೇವಸ್ಥಾನದ ಕಡೆಗೆ ಹೋಗ್ತಿದ್ದೀವಿ. ಸೊ ನಮ್ಮ ಕುಶಾಲಣ್ಣ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ, ಡ್ರೈವ್ ಮಾಡ್ತಿದ್ದಾರೆ. ಬೈ, ನಮ್ಮ ದೇವಸ್ಥಾನದ ಬಗ್ಗೆ ನಮಗೆ ಗೊತ್ತಿರೋದು ಎಲ್ಲವನ್ನು ಕೇಳಿ ತಿಳ್ಕೊಳ್ಳೋಣ. ಸರಿನಾ? ಹೋಗೋಣ ಬನ್ನಿ ಗಾಯ್ಸ್, ಲೆಟ್ಸ್ ಮೀಟ್ ದೇರ್. ಈಗ ನೀವು ನೋಡ್ತಿರ್ಬೋದು, ಚುಂಚನಗಿರಿ ಮುಂದೆ ಇದ್ದೀವಿ. ಈ ಹಳ್ಳಿಗೆ ಹೆಸರು ಕಂಚಿನಹಳ್ಳಿ ಅಂತ. ಇದು ಚುಂಚನಗಿರಿ ಆದರೆ ಇದು ಕಂಚಿನಹಳ್ಳಿ. ಕಂಚ ಹಾಗೂ ಚುಂಚ ಅನ್ನೋ ಇಬ್ಬರು ರಾಕ್ಷಸರಿಂದ ಹುಟ್ಟುಕೊಂಡಿದ್ದ ಜಾಗ ಇದು. ಕಾಲಭೈರೇಶ್ವರ ಸ್ವಾಮಿ ಅವರಿಬ್ಬರನ್ನ ಸಂಹಾರ ಮಾಡಿದ ಮೇಲೆ ಚುಂಚ ಅವರ ಭಕ್ತನಾಗಿ ಬದಲಾಗ್ತಾನೆ. ಅದಾದಮೇಲೆ ಅವನಿಗೆ ಕೊಡೋ ವರ, ಆ ವರವನ್ನು ಉಪಯೋಗಿಸಿಕೊಂಡು ಚುಂಚ ಈ ಹಳ್ಳಿಗೆ ಕಂಚಿನಹಳ್ಳಿ ಅಂತ ಹೆಸರಿಡಿ. ಆ್ಯಂಡ್ ಈ ಬೆಟ್ಟಕ್ಕೆ ಚುಂಚನಗಿರಿ ಅಂತ ಹೆಸರಿಟ್ಟು ಕಾಲಭೈರೇಶ್ವರ ಸ್ವಾಮಿ ಅಲ್ಲೇ ನೆಲೆಸಬೇಕು ಅಂತ ಕೇಳ್ಕೊಂಡಿದ್ದರಿಂದ ಸ್ವಾಮಿ ಅಲ್ಲೇ ನೆಲೆಸಿದ್ದಾರೆ ಅನ್ನೋ ಒಂದು ನಂಬಿಕೆ. ಆ್ಯಂಡ್ ಇದು ಇತಿಹಾಸ ಹೇಳೋ ಪ್ರಕಾರ. ಸೊ ನಾವು ಇದ್ದೀವಿ, ಈಗ ಒಳಗಡೆ ಹೋಗ್ತಿದ್ದೀವಿ. ನೀವು ಕೂಡ ನಮ್ಮ ಜೊತೆ ಬನ್ನಿ, ಇನ್ನೂ ತೋರ್ಸೋಕ್ಕೆ ತುಂಬ ಇದೆ.